ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅ ಡೇ ಇನ್ ಮೈ ಲೈಫ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ರಿಲೊಕೇಶನ್ ಎಲ್ಲ ಮಾಡಿದ್ದಾಯಿತು. ಇವಾಗ ಗ್ರಾಸರಿ ಐಟಮ್ ಎಲ್ಲ ಶಾಪಿಂಗ್ ಮಾಡಬೇಕು ಅಂತೇಳಿ ಮಾರ್ಟಿಗೆ ಬಂದಿದ್ದೆ ಆ್ಯಂಡ್ ಗ್ರಾಸರಿ ಶಾಪಿಂಗ್ ಎಲ್ಲ ಆಯಿತು. ಆ್ಯಂಡ್ ಐ ಪರ್ಚೇಸ್ಡ್ ಏನೆಲ್ಲ ನೆಸಸರಿ ಅರ್ಜೆಂಟಾಗಿ ಬೇಕು ಎಲ್ಲ ಐಟಮ್ಸನ್ನು ಪರ್ಚೇಸ್ ಮಾಡಿದ್ದಾಯಿತು. ಕ್ಲೋತಿಗೆ ಹ್ಯಾಂಗರ್ ಆ್ಯಂಡ್ ಫ್ಯೂ ಬಾಕ್ಸಸ್, ಗ್ರಾಸರೀಸನ್ನು ಸ್ಟೋರ್ ಮಾಡೋದಕ್ಕೆ, ಮತ್ತು ಪರ್ಫ್ಯೂಮ್, ಹೀಗೆ ಬೇಕಾದಂಥ ಐಟಮ್ಸನ್ನೆಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಆ್ಯಂಡ್ ಐ ಆಮ್ ಟಿಕ್ಕಿಂಗ್ ಏನೆಲ್ಲ ತೆಕ್ಕೊಂಡ್ವಿ, ಏನೆಲ್ಲ ಬಾಕಿ ಇದೆ ಅಂತ ಹೇಳಿ ಜಸ್ಟ್ ಟಿಕ್ ಮಾಡ್ತಾ ಇದ್ದೆ. ಆ್ಯಂಡ್ ಲೆಟ್ ಮೀ ಶೋ ಯು ಗೈಸ್ ವಾಟ್ ಆ್ಯಂಡ್ ಆಲ್ ಐ ಬಾಟ್, ಏನೆಲ್ಲ ಗ್ರಾಸರೀಸ್ ತೆಗೆದೆ ಅಂತ ಹೇಳಿ. ಏನೇ ಆದರೂ ನನಗೊಂದು ಅಭ್ಯಾಸ ಇದೆ, ಬರೆದಿಟ್ಕೊಳ್ಳೋ ಅಂಥ ಅಭ್ಯಾಸ ಇದೆ, ಟಿಕ್ ಮಾಡೋ ಅಂಥ ಅಭ್ಯಾಸ ಇದೆ. ಎಷ್ಟೇ ನೀವು ಮೊಬೈಲಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ರೀತಿ ಬುಕ್ ಮತ್ತು ಪೆನ್ ಇಟ್ಕೊಂಡು ಬರೆಯೋದೇ ಚಂದ ಅಂತ ಅನಿಸುತ್ತೆ ನನಗೆ. ಇಟ್ಸ್ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಈ ರೀತಿ ಎಲ್ಲ ಐಟಮ್ಸನ್ನು ಅರೇಂಜ್ ಮಾಡಿದ್ದಾಯಿತು. ಆ್ಯಂಡ್ ಮನಿ ಪ್ಲ್ಯಾಂಟು ಹಾಗೆ ಶಿ ಈಸ್ ಗ್ರೋಯಿಂಗ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಪರ್ಪಲ್ ವೇನ್ ಕೂಡ ಹಾಗೆ ನೀರಲ್ಲೇ ಹಾಕಿಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ಕ್ರೇವಿಂಗ್ ಫಾರ್ ಮ್ಯಾಂಗೋ. ಅರೇಂಜ್ಮೆಂಟ್ ಎಲ್ಲ ಆಗಿ ಗ್ರಾಸರಿ ಐಟಮ್ಸನ್ನೆಲ್ಲ ಸ್ಟೋರ್ ಮಾಡಿ ಆದ ನಂತರ ಸ್ವಲ್ಪ ಮ್ಯಾಂಗೋ ಎಲ್ಲ ತಿಂದೆ. ಮತ್ತು ಈವ್ನಿಂಗ್ ಬೇರೆ ಆಯಿತು ಎಗೈನ್. ಕಾಫಿನೂ ಕುಡಿದೆ, ಸ್ಟ್ರಾಂಗ್ ಕಾಫಿ ಸ್ವಲ್ಪ ಬೇಕಲ್ವ ಎನರ್ಜಿಗೆ ಅಂತ ಹೇಳಿ. ಲೆಟ್ ಮೀ ಹ್ಯಾವ್ ದ ಕಾಫಿ. ಮತ್ತು ಎಗೈನ್ ಈವ್ನಿಂಗ್ ಟೈಮಲ್ಲಿ ತರಕಾರಿ, ಹಣ್ಣು ಏನು ಬೇಕು ಅಂತ ಅದನ್ನೆಲ್ಲ ಪರ್ಚೇಸ್ ಮಾಡಿ ಬಂದಿದ್ದಾಯಿತು. ಇದು ಮ್ಯಾಂಗೋ ಸೀಸನ್, ಸೊ ಮ್ಯಾಂಗೋ ತಿನ್ನಬೇಕು ಅಲ್ವಾ, ಮತ್ತು ಯಾವಾಗ ತಿನ್ನೋದು? ಹಾಗೆ ಮ್ಯಾಂಗೋ ಎಲ್ಲ ಕಟ್ ಮಾಡಿ ತಿಂತಾಯಿದ್ದೀನಿ. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಡೇ. ವೆಲ್ಕಮ್ ಬ್ಯಾಕ್ ಗೈಸ್. ಇನ್ನಿವಾಗ ಮಾರ್ನಿಂಗಿಗೆ ಎಲ್ಲ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಯಾ, ಆ್ಯಂಡ್ ಆಸ್ ಆಲ್ವೇಸ್ ಬ್ರೇಕ್ಫಾಸ್ಟ್ ಕಾಫಿ ಇಸ್ ಮಸ್ಟ್. ರೂಮಲ್ಲಿರಬೇಕಾದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅದು ಇದು ಅಂತ ಹೇಳಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಯು ವಿಲ್ ಬಿ ಆಲ್ವೇಸ್ ಆಕ್ಯುಪೈಡ್ ಡೂಯಿಂಗ್ ಸಮಥಿಂಗ್ ಆರ್ ಅದರ್. ಸೊ ಇನ್ನೇನು ಇವಾಗ ಲಾಗಿನ್ ಬೇರೆ ಆಗಬೇಕು, ವರ್ಕ್ ಕೂಡ ಸ್ಟಾರ್ಟ್ ಮಾಡಬೇಕು. ಸೊ ಲೆಟ್ ಮೀ ಲಾಗಿನ್ ನೌ. ಬ್ರೇಕ್ ಟೈಮಲ್ಲಿ ಮತ್ತೆ ನಾನು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ರಿಲೊಕೇಶನ್ ಅಂತ ಹೇಳಿದರೆ ಏನು ಸುಲಭ ಅಲ್ಲ. ಎವ್ರಿಥಿಂಗ್ ನೀಡ್ಸ್ ಟು ಬಿ ಸೆಟ್. ಐಟಮ್ಸನ್ನೆಲ್ಲ ಇಡೋದು, ಮನೇನ ಕ್ಲೀನ್ ಮಾಡೋದು, ಹಾಗೆ ತುಂಬ ಕೆಲಸ ಇರುತ್ತೆ. ಕೆಲಸ ಅನ್ನೋದು ಮುಗಿಯೋದೇ ಇಲ್ಲ. Hi everyone, and this is second day. Relocation ಎಲ್ಲ ಆಯಿತು. ಆಲ್ಮೋಸ್ಟ್ it took a day to arrange all the things. ಇನ್ನು ಪ್ರಾಪರಾಗಿ ಮನೆಯಲ್ಲೆಲ್ಲ ಅರೇಂಜ್ಮೆಂಟ್ ಆಗಬೇಕಷ್ಟೇ. ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಇಟ್ಸ್ ಸೂಪರ್ ಎಕ್ಸಾಸ್ಟಿಂಗ್. ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತಾರೆ ರಿಲೊಕೇಟ್ ಆಗಿರೋರು. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಹಾರ್ಡ್ ಟು ಸೇ ಗುಡ್ ಬೈ ಟು ದ ಓಲ್ಡ್ ರೂಮ್. ಅಲ್ಲಿ ಕೂಡ ನಿಮಗೆ ಬೇಕಾದಷ್ಟು ಮೆಮೊರೀಸ್ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಅಂತ ಹೇಳ್ತಾರಲ್ವ. ಸೊ ವಿ ನೀಡ್ ಟು ಆ್ಯಕ್ಸೆಪ್ಟ್ ದ ಚೇಂಜಸ್. ನ್ಯೂ ಬಿಗಿನಿಂಗ್ಸ್ ಬೇಕಂತಂದರೆ ಚೇಂಜನ್ನು ಕೂಡ ಆ್ಯಕ್ಸೆಪ್ಟ್ ಮಾಡಲೇಬೇಕು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರೋ ಹಾಗೆ ಗ್ರಾಸರಿ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಆಯಿತು. ಆ್ಯಂಡ್ ಮನೆಗೆ ಬೇಕಾದಂಥ ಐಟಮ್ಸ್ ಆಲ್ಮೋಸ್ಟ್ ಇದೆ ನನ್ನ ಜೊತೆ. ಬಟ್ ಇನ್ನೂ ಕೆಲವು ಐಟಮ್ಸ್ ಪರ್ಚೇಸ್ ಮಾಡೋದಿದೆ. ಲೆಟ್ ಮೀ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಮತ್ತು ಮನೆ ಕ್ಲೀನ್ ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಯಾ, ಲೆಟ್ ಮೀ ಕಂಟಿನ್ಯೂ ವಿತ್ ದ ಡೈಲಿ ರುಟೀನ್ ಆಫ್ ಮೈಂಡ್. ಆ್ಯಂಡ್ ಯಾ, ಬ್ಲಾಗನ್ನು ಕಂಟಿನ್ಯೂ ಮಾಡೋಣ, ಓಕೆನಾ? ಆ್ಯಂಡ್ ಐ ಆಮ್ ಬ್ಯಾಕ್ ಟು ವರ್ಕ್ ಎಲ್ಲ ಮಾಡೋಣ, ಏನೆಲ್ಲ ಟಾಸ್ಕ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ. ಆ್ಯಂಡ್ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದ ವರ್ಕ್, ಮತ್ತು ನಾನು ಕ್ಲೋತ್ ಎಲ್ಲ ಮಡಿಚಬೇಕು, ಅದನ್ನೆಲ್ಲ ಏನು ಕಾಟೇಜಲ್ಲಿ ಇಡಬೇಕಂತ ಹೇಳಿ ಬಂದೆ. ಆ್ಯಸ್ ಐ ಟೋಲ್ಡ್ ಯು ಗೈಸ್, ಕೆಲಸ ಮುಗಿಯೋದೇ ಇಲ್ಲ. ದರ್ ಇಸ್ ಅ ನಾನ್ ಸ್ಟಾಪ್ ವರ್ಕ್. ದಿಸ್ ಈಸ್ ವಾಟ್ ಐ ಕ್ರೇವ್ ಫಾರ್. ನನಗೆ ಈವ್ನಿಂಗ್ ಸನ್ಲೈಟ್ ಅಂದರೆ ತುಂಬಾ ಇಷ್ಟ. ಐ ಜಸ್ಟ್ ಕ್ರೇವ್ ಫಾರ್ ಇಟ್. ವಾವ್. ಒಂದು ಗ್ಲಾಸ್ ಸ್ಟ್ರಾಂಗ್ ಕಾಫಿ ಮತ್ತು ಈ ವೆದರ್ ಇರಬೇಕು. ಮತ್ತೇನು ಬೇಕು ಆ್ಯಕ್ಚುಲಿ. ಇಟ್ಸ್ ಜಸ್ಟ್ ಬ್ಲಿಸ್ಫುಲ್. ಐ ಆಮ್ ಲವ್ವಿಂಗ್ ಇಟ್. ವಾವ್.
Let me soak in sun for some time. ಸಂಜೆ ಆಯಿತು, ಕಾಫಿ ಬೇಕು, ಸ್ಟ್ರಾಂಗ್ ಕಾಫಿ. ಹಾಗೆಯೇ ಸನ್ಲೈಟ್ ಕೂಡ ಚೆನ್ನಾಗಿ ಬೀಳ್ತಾ ಇದೆ. ಸೊ ಐ ಆಮ್ ಎಂಜಾಯಿಂಗ್ ಮೈ ಕಾಫಿ ಅಲಾಂಗ್ ವಿತ್ ದಿಸ್ ಬ್ಯೂಟಿಫುಲ್ ಸನ್ಶೈನ್. ಐ ಆಮ್ ಮಿಸ್ಸಿಂಗ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಸಿಸ್ಟರ್, ಮೈ ಹೋಮ್, ಎವ್ರಿಥಿಂಗ್. ಅವರು ಕೂಡ ನನ್ನ ಜೊತೆ ಇಲ್ಲಿ ಇರಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ ನನಗೆ. ಮಾತಾಡ್ತಾ ಈ ರೀತಿ ಕಾಫಿ ಕುಡಿತಾ ಏನೋ ಚಂದನೇ ಬೇರೆ ಅದು ಅಲ್ವಾ, ಫ್ಯಾಮಿಲಿ ಜೊತೆ. ಹಾಗೆ ಈವ್ನಿಂಗ್ ಬೋರ್ ಆಗುತ್ತೆ ಅಂತ ಹೇಳಿ ಹೊರಗಡೆ ಬಂದು ಗೋಲ್ಗಪ್ಪ ತಿಂದೆ. ಆ್ಯಂಡ್ ಬರಬೇಕಾದ್ರೆ ಸೊಪ್ಪು ತಗೊಂಡು ಬಂದೆ ಮತ್ತು ಸ್ವಲ್ಪ ಹೂವು, ಮಲ್ಲಿಗೆ ಕಂಡ್ರೆ ನಂಗೆ ಮಲ್ಲಿಗೆ ಬೇಕೇ, ಸೊ ಮಲ್ಲಿಗೆ ಕೂಡ ತಗೊಂಡೆ. ವಾವ್, ಈ ರೀತಿ ಮಲ್ಲಿಗೆನ ಬಾಕ್ಸಲ್ಲಿ ಟೈಟ್ ಮಾಡಿ ಫ್ರಿಜ್ಜಲ್ಲಿಟ್ಟೆ, ಬಿಕಾಸ್ ನಾಳೆ ಕೂಡ ನಂಗೆ ಮುಡಿಬೇಕು ಅಂತ ಹೇಳಿ. ರಾತ್ರಿಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ. ಆ್ಯಂಡ್ ಒಂದು ತುಂಡು ಹೂ ಮುಡ್ದೇ ಬಿಟ್ಟೆ. ನಮ್ಗೆ ಅನಿಸ್ಬೇಕಾದ್ರೆ ಮುಡಿಬೇಕು ಹೂವೆಲ್ಲ, ಆ ಹೊತ್ತು ಈ ಹೊತ್ತು ಅಂತ ಕಾಯಲೇಬಾರ್ದು. ರಾತ್ರಿ ಇಟ್ಸ್ ಓಕೆ, ಮುಡಿಬೇಕಂತ ಅನ್ನಿಸ್ತು, ಸೊ ಮುಡಿತಾ ಇದ್ದೀನಿ ಅಷ್ಟೆ. ಆ್ಯಂಡ್ ನೈಟ್ ಬಸ್ಸಲ್ಲಿ ಊರಿಗೆ ಹೊರಡ್ತಾ ಇದ್ದೀವಿ. ದಿಸ್ ಇಸ್ ಅ ಸಡನ್ ಪ್ಲ್ಯಾನ್. ಫಂಕ್ಷನ್ ಇದೆ ಊರಲ್ಲಿ ಅಂತ ಹೇಳಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ಊರಿಗೆ ಬಂದ್ವಿ. ಸೊ ನಮ್ಮ ಫ್ರೆಂಡ್ನ ಉಪನಯನ ಇತ್ತು, ಫ್ರೆಂಡ್ನ ಮಗುದು. ಸೊ ಉಪನಯನ ಅಟೆಂಡ್ ಮಾಡಿದ್ವಿ. ಹಾಗೆ ನೇಟಿವ್ ಪ್ಲೇಸಲ್ಲಿ ಊರಲ್ಲಿ ಕಳೆದಂತಹ ಕೆಲವು ಕ್ಷಣನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಸೋ ರಿಫ್ರೆಶಿಂಗ್ ಅಲ್ವಾ. ಒನ್ಸ್ ಇನ್ ಅ ವೈಲ್ ನೀವು ಬ್ರೇಕ್ ತಗೊಂಡು ಮತ್ತೆ ನಿಮ್ಮ ಊರಿಗೆ ಬಂದು ನಿಮ್ಮ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ, ತೋಟದ ಮಧ್ಯದಲ್ಲಿ ಯು ಆರ್ ಜಸ್ಟ್ ವಾಕಿಂಗ್ ಆಲ್ ಅರೌಂಡ್ ಆ್ಯಂಡ್ ಬೀಯಿಂಗ್ ಪ್ರೆಸೆಂಟ್, ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ದಟ್ ಈಸ್ ಸೋ ಬ್ಲಿಸ್ಫುಲ್ ಅಂತ ಅನಿಸುತ್ತೆ ನನಗೆ. ಜಸ್ಟ್ ವಾಂಟ್ ಟು ರೋಮ್ ಅರೌಂಡ್, ತೋಟದಲ್ಲೆಲ್ಲ ಆಚೆ ಈಚೆ ಹೋಗೋದು. ನೋಡಿ, ದಿಸ್ ಇಸ್ ಕೊಕ್ಕೋ. ಚಾಕ್ಲೇಟ್ ಆಗೋದು ಈ ಫ್ರೂಟಿಂದಾನೆ, ಕೊಕ್ಕೋಯಿಂದ. ನೋಡಿ, ಇದು ಹಣ್ಣು ಕೊಕ್ಕೋ, ಬಟ್ ಚಿಕ್ಕದಿದೆ ಅದು. ಮತ್ತು ಹಲಸಿನಕಾಯಿ. ಇವನ್ ಯಾರು ಗೊತ್ತಾ ನಿಮಗೆ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಗಂಗೆ ಹುಳ ಅಂತ ಹೇಳ್ತಾರೆ, ಗಂಗೆ ಹುಳ ಅಂತ. ಸನ್ಲೈಟ್ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತಂದರೆ ವಾವ್. ದೀಸ್ ಲಿಟಲ್ ಥಿಂಗ್ಸ್ ಯು ನೋಟಿಸ್ ವೈಲ್ ವಾಕಿಂಗ್, ಅದೇ ಅಷ್ಟೇ ಇರೋದು. ದ್ಯಾಟ್ ಈಸ್ ವಾಟ್ ಮೇಕ್ ಯು ಹ್ಯಾಪಿ ಇನ್ ಲೈಫ್. ಈ ಸ್ಮಾಲ್ ಮೊಮೆಂಟ್ಸ್, ಈ ಸ್ಮಾಲ್ ಬ್ಯೂಟಿಫುಲ್ ಥಿಂಗ್ಸ್. ಮತ್ತು ನನ್ನ ಫೇವ್ರೆಟ್ ಸ್ಪಾಟಿಗೆ ಬಂದು ಕಬ್ಬಿನ ಹಾಲು, ಕಡಲೆಗೆಸೆ ತಿಂದೇ ಇದ್ದರೆ ಹೇಗೆ. ಊರಲ್ಲಿ ಇನ್ನೊಂದು ಫಂಕ್ಷನ್ ಇತ್ತು, ಹಾಗೆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಫ್ಯಾಮಿಲಿ ಜೊತೆಯಾಗಿ ಹೋಗ್ತಾ ಇದ್ದೀವಿ. ಮತ್ತು ಇದು ಕಷಿ ಅಂಬಟೆ ಅಂತ. ಇದರಲ್ಲಿ ಏನು ಅಂತಂದರೆ ಗೊರಟೆ ಇಲ್ಲ, ಖಾಲಿ ಅಂಬಟೆ ಕಷಿ. ಇಟ್ಸ್ ಗೊಜ್ಜು ಈಸ್ ಸೋ ಟೇಸ್ಟಿ, ಚೆನ್ನಾಗಿರುತ್ತೆ ಅಂಬಟೆಕಾಯಿ ಗೊಜ್ಜು. ದಿಸ್ ಈಸ್ ಹೈಬ್ರಿಡ್. ಆರಲ್ಸ್ ಅಂಬಟೆಯಲ್ಲಿ ಗೊರಟೆ ಇರುತ್ತೆ, ಬಟ್ ಇದರಲ್ಲಿ ಇಲ್ಲ. ಆ್ಯಂಡ್ ಇದು ಇಷ್ಟೇ ಚಿಕ್ಕ ಸಸಿ, ಚಿಕ್ಕ ಮರದಲ್ಲೇ ಅಂಬಟೆ ಎಷ್ಟು ಬಿಟ್ಟಿದೆ ಅಂತಂದರೆ, ಇಲ್ಲಂತಂದರೆ ಅದು ಹೈಟ್ ಬೆಳೆಯುತ್ತೆ ಮರ. ಹಾಗೆ ಫಂಕ್ಷನಲ್ಲಿ ಊಟ ಎಲ್ಲ ಆಯಿತು. ಊಟ ಅಂತೂ ಚೆನ್ನಾಗೇ ಇತ್ತು. ಕಾಫಿ ಕುಡಿದು ಮತ್ತೆ ವಾಪಸ್ ಬ್ಯಾಕ್ ಟು ಮನೆಗೆ ಬರಬೇಕಾದ್ರೆ ಸಖತ್ ಸುಸ್ತಾಯಿತು ಅಂತ ಹೇಳಿ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಮಳೆ ಸಿಗಲಿಲ್ಲ ಬರಬೇಕಾದ್ರೆ, ಥ್ಯಾಂಕ್ ಗಾಡ್. ದಟ್ ಈಸ್ ವೈ ಎವ್ರಿಥಿಂಗ್ ಲುಕ್ಸ್ ಸೋ ಬ್ಯೂಟಿಫುಲ್. ವೈಲ್ ಟ್ರಾವೆಲಿಂಗ್ ಮಳೆ ಬರಬಾರ್ದು ನನ್ನ ಪ್ರಕಾರ. ಮನೆಯಲ್ಲಿರಬೇಕಾದ್ರೆ ಎಷ್ಟು ಬೇಕಾದ್ರೂ ಮಳೆ ಬರಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಮಳೆ ಬಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ವಿ ಆಲ್ ಆರ್ ಕ್ರೇವಿಂಗ್ ಫಾರ್ ಚರ್ಮುರಿ. ಫ್ಯಾಮಿಲಿಯೆಲ್ಲ ಜೊತೆಯಲ್ಲೇ ಇದ್ದೀವಿ. ಸೊ ಚರ್ಮುರಿ ಮಾಡೋಣ ಅಂತ ಅನ್ನಿಸ್ತು. ಸೊ ದೊಡ್ಡದಾದ ಬಾಣಲೆಯಲ್ಲಿ ಈ ರೀತಿ ವೆಜಿಟೇಬಲ್ಸ್ ಎಲ್ಲನ ಕಟ್ ಮಾಡಿ
ಸ್ವಲ್ಪ ಮಸಾಲ ಚಿಲ್ಲಿ ಪೌಡರೆಲ್ಲ ಹಾಕಿ ಚರ್ಮುರಿ ಪ್ರಿಪೇರ್ ಆಗ್ತಾಯಿದೆ. ಸೊ ಲೆಟ್ಸ್ ಹ್ಯಾವ್ ಚರ್ಮುರಿ. ಎಲ್ಲರೂ ಕೂತು ತಿನ್ನೋ ಖುಷಿನೇ ಬೇರೆ ಆ್ಯಕ್ಚುಲಿ, ಒಬ್ಬೊಬ್ಬರೇ ತಿನ್ನೋದಕ್ಕಿಂತ. ವಿತ್ ಫ್ಯಾಮಿಲಿ, ಚಿಟ್ ಚಾಟಿಂಗ್, ಹ್ಯಾವಿಂಗ್ ಫನ್. ಮತ್ತು ಈ ಪ್ಲ್ಯಾಂಟನ್ನು ನಾನು ತೆಕ್ಕೊಂಡು ಹೋಗೋಣ ನನ್ನ ರೂಮಿಗೆ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಬಸ್ ಇದೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಮನೆ ಸುತ್ತಮುತ್ತ ವಾಕಿಂಗ್ ಎಲ್ಲ ಮಾಡೋಣ. ಮತ್ತು ಅಮ್ಮ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಆಚೆ ಈಚೆ ಹೋಗ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಜಸ್ಟ್ ಹ್ಯಾವಿಂಗ್ ಮೈ ಟೈಮ್ ಇನ್ ಮೈ ಊರು. ಹಾಗೆ ನೈಟ್ ಹೊರಡ್ತಾ ಇದ್ದೀನಲ್ಲ, ಸೊ ಐ ಆಮ್ ಮಿಸ್ಸಿಂಗ್ ಬ್ಯಾಡ್ಲಿ. ಮತ್ತೆ ಇನ್ನು ಯಾವಾಗ ಊರಿಗೆ ಬರೋದು ಅದೇ ಥಿಂಕಿಂಗ್, ಊರಿಂದ ಹೋಗಬೇಕಾದ್ರೆ. ಇದು ಬಾಳೆ ಹೂ, ಹಲಸಿನ ಹಣ್ಣಿನ ಸೊಳ್ಳೆ. ದಿಸ್ ಇಸ್ ಮ್ಯಾಂಡಿಟ್ರರಿ ಪೋಸ್ಟ್ ನಂದು, ಎಲ್ಲ ವೀಡಿಯೋದಲ್ಲಿ ಇದ್ದಿದೆ ಅಲ್ವಾ. ಹೆಂಗೊಂದು ವೀಡಿಯೋ ಮಾಡಿ ಆಚೆ ಈಚೆ ವಾಕಿಂಗ್ ಮಾಡೋದು ಕಂಪಲ್ಸರಿ ನಂದು. ಹಾಗೆಯೇ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಸೊ ಬಾಯ್.